ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಈಗಾಗಲೇ ಭಾರತದ ಜನಗಣತಿ 2027ರ ಪ್ರಥಮ ಹಂತದಲ್ಲಿ ಮೊದಲ 3 ದಿನಗಳಲ್ಲಿ ತಾವೆಲ್ಲರೂ ಕೂಡ ಈಗ ಮನೆಪಟ್ಟಿಯನ್ನು ಸಿದ್ಧಪಡಿಸಿ, ಲೇಔಟ್ ಮ್ಯಾಪನ್ನು ಸಿದ್ಧಪಡಿಸಿ, ಪ್ರತಿಯೊಂದು ಮನೆಗೂ ಕೂಡ ಕಟ್ಟಡ ಸಂಖ್ಯೆ ಹಾಗೂ ಜನಗಣತಿ ಮನೆ ಸಂಖ್ಯೆಯನ್ನು ಗುರುತಿಸಿ ಬಂದಿದ್ದಾಗಿದೆ. ಸೊ ಇನ್ನು ಮುಂದುವರೆದು ಈ ಒಂದು ಜನಗಣತಿ 2027ರ ಮುಂದುವರೆದ ಭಾಗವಾಗಿ ಮನೆಗಣತಿ ಕಾರ್ಯಾಚರಣೆ ಅಂದರೆ ಹೌಸ್ ಲಿಸ್ಟಿಂಗ್ ಆಪರೇಷನ್ಗೆ ನಾವೆಲ್ಲರೂ ಕೂಡ ಸನ್ನದ್ಧರಾಗಿದ್ದೇವೆ. ಸೊ ಈಗ ತಾವು ಅಧಿಕೃತವಾಗಿ ತಮ್ಮ ಒಂದು ಮೊಬೈಲ್ ಮೂಲಕ HLO ಆ್ಯಪ್ ಮೂಲಕ ಕಾರ್ಯಾಚರಣೆಗೆ ಸನ್ನದ್ಧರಾಗಿದ್ದೀರಿ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ HLO ಆ್ಯಪನ್ನು ಹೇಗೆ ಬಳಸ್ಕೋಬೇಕು, ಪ್ರಾರಂಭದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ವಹಿಸ್ಕೋಬೇಕು ಎಂಬುವಂಥ ಅನೇಕ ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಾಗಿದ್ದು, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋವನ್ನು ನೋಡಿ ತಮ್ಮ ಒಂದು HLO ಕಾರ್ಯಾಚರಣೆಯಲ್ಲಿ ಸುಲಭವಾಗಿ ತಮ್ಮ ಗಣತಿ ಕಾರ್ಯವನ್ನು ಮಾಡಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ವಿವರಣೆ ನೀಡಲಾಗಿದೆ. ದಯವಿಟ್ಟು ಇದುವರೆಗೂ ನಮ್ಮ ಶ್ರೀರವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನನ್ನು ತಾವು ಸುಲಭವಾಗಿ ಪಡೆದುಕೊಳ್ಬೋದು. ಬನ್ನಿ, ಈಗ ತಮ್ಮ ಮೊಬೈಲ್ ಮೂಲಕ ಈಗಾಗಲೇ ತಾವು ತಮ್ಮ HLO ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಿ. ತಮ್ಮ ಯೂಸರ್ ನೇಮು ಪಾಸ್ವರ್ಡ್ ಹಾಕಿ ಲಾಗಿನ್ ಕೂಡ ಆಗಿದ್ದೀರಿ. ಸೊ ಲಾಗಿನ್ ಆದಮೇಲೆ ಮೊದಲು ಈ ರೀತಿಯಾಗಿ ನಮಗೆ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಮೊದಲು ತಾವು ಈ ಒಂದು ಸ್ಕ್ರೀನಲ್ಲಿ ಈಗಾಗಲೇ ತಾವು ಪರಿಶೀಲನೆ ಮಾಡ್ಕೊಂಡಿದ್ದೀರಿ. ಮತ್ತೊಮ್ಮೆ ಪರಿಶೀಲನೆ ಮಾಡ್ಕೊಂಡು ನಿಮಗೆ ಅಲಾಟ್ ಆದಂಥ ಮನೆಪಟ್ಟಿ ಬ್ಲಾಕ್ ಸಂಖ್ಯೆ ಸರಿಯಾಗಿದೆಯೋ ಇಲ್ಲೋ ಅನ್ನುವಂಥದ್ದನ್ನು ನೋಡ್ಕೊಳ್ಳಿ. ಒಬ್ಬೊಬ್ಬರಿಗೆ ಒಂದಕ್ಕಿಂತ ಹೆಚ್ಚು ಮನೆ ಪಟ್ಟಿ ಬ್ಲಾಕ್ಗಳು ಬಂದಾಗ, HLBಗಳು ಬಂದಾಗ, ಸೊ ಮೊದಲು ತಾವು ಯಾವ ಒಂದು HLBಯನ್ನು ಮಾಡಬೇಕಾಗಿದೆ ಅದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಫಸ್ಟ್ ಒಂದು ಮನೆಪಟ್ಟಿ ಬ್ಲಾಕ್ ಆಯ್ಕೆ ಮಾಡಿ ಅಂತ ಇದೆಯಲ್ಲ, ಸೊ ಅಲ್ಲಿ ಈಗ ಕೆಲವರಿಗೆ ಒಂದಕ್ಕಿಂತ ಹೆಚ್ಚು ಬ್ಲಾಕ್ಗಳು ಬಂದಾಗ ಮೊದಲು ಯಾವ ಬ್ಲಾಕನ್ನು ಮಾಡ್ತಾ ಇದ್ದೀರಿ ಆ ಬ್ಲಾಕನ್ನು ಇಲ್ಲಿ ಸರಿಯಾಗಿ ಆಯ್ಕೆ ಮಾಡಿಕೊಂಡು ಡ್ರಾಪ್ ಬಾಕ್ಸಿಂದ ಆಯ್ಕೆ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ತಮ್ಮ ಜಿಲ್ಲೆ, ತಾಲೂಕು, ಪಟ್ಟಣ, ವಾರ್ಡು, ಮನೆಪಟ್ಟಿ ಬ್ಲಾಕ್ ಸಂಖ್ಯೆ ಎಲ್ಲವೂ ಕೂಡ ಸರಿಯಾಗಿದೆ ಅನ್ನುವಂಥದ್ದನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಂಡು, ಸೊ ನೆಕ್ಸ್ಟು ಭಾಳ ಮುಖ್ಯವಾಗಿ ಲೇಔಟ್ ಮ್ಯಾಪ್ ಅನುಗುಣವಾಗಿ ಈಗಾಗಲೇ ತಾವು ಲೇಔಟ್ ಮ್ಯಾಪನ್ನು ಸಿದ್ಧಪಡಿಸಿ ತಮ್ಮ ಒಂದು HLBಯಲ್ಲಿ ಎಷ್ಟು ಕಟ್ಟಡ ಸಂಖ್ಯೆಗಳಿದ್ದಾವೆ, ಹಾಗೆ ಎಷ್ಟು ಜನಗಣತಿ ಮನೆಗಳು ಸಿಕ್ಕಿದ್ದಾವೆ ಅನ್ನುವಂಥದ್ದು ಅಧಿಕೃತವಾಗಿ ತಮಗೆ ಮಾಹಿತಿ ಈಗಾಗಲೇ ದೊರೆತಿದೆ. ಸೊ ಅದನ್ನು ಇಲ್ಲಿ ಮೊದಲು ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ ಹಾಕಿ, ಹಾಗೆ ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆಯನ್ನು ತಾವಿಲ್ಲಿ ದಾಖಲಿಸಿನೇ ಮನೆಪಟ್ಟಿ ಕಾರ್ಯಾಚರಣೆ ಅನ್ನುವಂಥ ಆಪ್ಷನ್ಗೆ ತಾವು ಹೋಗಬೇಕಾಗತ್ತೆ. ಸೊ ಇದು ಪ್ರಾರಂಭದಲ್ಲಿ ಇವೆಲ್ಲವುಗಳನ್ನು ಎಚ್ಚರಿಕೆಯಿಂದ ನೋಡಿಕೊಂಡು ತಾವು ಮುಂದುವರಿಬೇಕಾಗತ್ತೆ. ಸೊ ನೆಕ್ಸ್ಟ್ ಈಗ ಮನೆಪಟ್ಟಿ ಕಾರ್ಯಾಚರಣೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಮುಖ್ಯವಾಗಿ ಮತ್ತೊಮ್ಮೆ ತಮ್ಮ ಮನೆಪಟ್ಟಿ ಬ್ಲಾಕ್ ಸಂಖ್ಯೆಯನ್ನು ತೋರಿಸುತ್ತೆ. ಸೊ ಇಲ್ಲಿ 6 ಐಕಾನ್ಗಳು ಕಾಣ್ತಾ ಇದ್ದಾವೆ. ಸೊ ಮೊದಲನೇದಾಗಿ ಹೊಸ ಮನೆಪಟ್ಟಿ ನಮೂದು ಅನ್ನುವಂಥದ್ದು ಅಂದರೆ ಈಗ ನೆಕ್ಸ್ಟ್ ಈಗ ಮೊದಲನೇ ಪ್ರಾರಂಭ 1ನೇ ಕಟ್ಟಡಕ್ಕೆ ಬಂದಿದ್ದೀರಿ, CN1 ಕಟ್ಟಡ. ಸೊ ಆ ಕಟ್ಟಡದಲ್ಲಿ ನೀವು ಈಗ HLO ಅನ್ನು ಅಂದರೆ ಮನೆಗಣತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ. ಆವಾಗ ಯಾವುದೇ ಒಂದು ಕಟ್ಟಡದ ಮನೆಗಣತಿ ಪ್ರಾರಂಭ ಮಾಡುವಾಗ ಸೊ ನಾವಿಲ್ಲಿ ಹೊಸ ಮನೆಪಟ್ಟಿ ನಮೂದು ಅನ್ನುವಂಥದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇನ್ನು ಅದರ ಪಕ್ಕ ಬಲಗಡೆ ಇರುವಂಥದ್ದು ಮಾಹಿತಿಗಳ ತಿದ್ದುಪಡಿ ಅಂದರೆ ಈಗಾಗಲೇ ತಾವು ಏನು ಜನಗಣತಿ ಮನೆಗಳನ್ನು ಗಣತಿ ಮಾಡಿದ್ದೀರಿ. ಸೊ ಅವುಗಳ ಮಾಹಿತಿಗಳ ತಿದ್ದುಪಡಿ ಇಲ್ಲಿರುತ್ತೆ. ಇಲ್ಲಿ ಯಾವತ್ತಿಗೂ ಸಂಪೂರ್ಣ ಮತ್ತು ಅಪೂರ್ಣವಾದಂಥವು ಬೀಗ ಹಾಕಿರುವಂಥದ್ದು, ನೀವು ಏನು ಕಾರ್ಯಾಚರಣೆಯಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡ್ತೀರಿ ಅವೆಲ್ಲವುಗಳು ಕೂಡ ಮಾಹಿತಿಗಳ ತಿದ್ದುಪಡಿಯಲ್ಲಿ ಇಲ್ಲಿ ಬಂದು ಸೇರ್ತವೆ. ಸೊ ನೆಕ್ಸ್ಟು ಇಲ್ಲಿ ನಾನೀಗ ಸಂಕ್ಷಿಪ್ತವಾಗಿ ಹೇಳ್ತೀನಿ, ಮುಂದೆ ಇದ್ರ ಬಗ್ಗೆ ವಿವರವಾಗಿ ಮುಂದೆ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ಈಗಾಗಲೇ ಸಿಂಕ್ ಮಾಡಿದ ಮಾಹಿತಿ ತಿದ್ದುಪಡಿಗಾಗಿ ಇಲ್ಲಿ ನಾವು ನೋಡ್ಬೋದು. ಸೊ ಇದ್ರ ಪಕ್ಕ ಸಾರಾಂಶವನ್ನು ವೀಕ್ಷಣೆ ಮಾಡ್ಬೋದು. ಅಂದರೆ ಪ್ರತಿದಿನ ನೀವು ಎಷ್ಟು ಮನೆಗಳ ಗಣತಿಯನ್ನು ಮಾಡಿದ್ದೀರಿ ಅನ್ನುವಂಥದ್ದನ್ನು ನಾವು ಪೂರ್ಣವಾಗಿ ವೀಕ್ಷಿಸ್ಬೋದು. ಇದನ್ನು ಕೂಡ ಮುಂದೆ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಸಿಂಕ್ ಅನ್ನುವಂಥದ್ದು ನೀವು ಪ್ರತಿದಿನ ನೀವು ಎಷ್ಟು ಗಣತಿಗಳು ಸಂಪೂರ್ಣ ಆಗಿದೆ, ಈ ಮಾಹಿತಿಗಳ ತಿದ್ದುಪಡಿ ಬಾಕ್ಸಲ್ಲಿ ಎಷ್ಟು ಸಂಪೂರ್ಣ ಆಗಿದ್ದಾವೆ ಅನ್ನುವಂಥದ್ದು ಇರ್ತದಲ್ಲ, ಆವಾಗ ಆ ಎಲ್ಲ ಇಲ್ಲಿ ಸಿಂಕ್ ಅನ್ನುವಂಥದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ಅಲ್ಲಿ ಸಂಪೂರ್ಣವಾದಂಥ ಮಾಹಿತಿಗಳು ಮಾತ್ರ ಸಿಂಕ್ ಆಗ್ತವೆ. ಈ ಸಿಂಕ್ ಆದಮೇಲೆ ಈಗಾಗಲೇ ಸಿಂಕ್ ಮಾಡಿದ ಮಾಹಿತಿ ತಿದ್ದುಪಡಿ ಬಾಕ್ಸಲ್ಲಿ ಏನು ಬರ್ತೈತಪ್ಪ ಅಂತಂದರೆ ಇಲ್ಲಿ ಹೋಗಿ ಅವು ಸೇರಿರ್ತವೆ. ಜೊತೆಗೆ ನೀವು ಏನು ಸಿಂಕ್ ಮಾಡಿದ ಮೇಲೆ ನಿಮ್ಮ ಮೇಲ್ವಿಚಾರಕರಿಗೆ ಹೋಗಿ ಅವ್ರು ಏನಾದರೂ ರಿಪೀಟ್ ಆಗಿ ನಿಮಗೆ ಇಂಥ ಮಾಹಿತಿಗಳ ತಿದ್ದುಪಡಿ ಇದೆ ಅನ್ನುವಂಥದ್ದು ನಿಮಗೆ ಬಂದಾಗ ಅವುಗಳನ್ನು ಕೂಡ ಇಲ್ಲಿ ತಾವು ನೋಡ್ಬೋದು.
ಸೊ ಇಲ್ಲಿ ಕೊನೆಯಲ್ಲಿ ಒಂದಿದೆ ಪೂರ್ಣಗೊಂಡಿದೆ ಎಂದು ಗುರುತಿಸಿ ಅಂತ ಇದೆ ಲಾಸ್ಟ್. ಸೊ ಇದನ್ನು ತಾವು ಅಂತಿಮವಾಗಿ ತಮ್ಮ ಒಂದು HLBಯಲ್ಲಿರುವಂಥ ಎಲ್ಲ ಕಟ್ಟಡಗಳ ಸಂಖ್ಯೆ ಹಾಗೆ ಎಲ್ಲ ಜನಗಣತಿ ಮನೆಗಳು ಪೂರ್ಣಗೊಂಡ ನಂತರದಲ್ಲಿ ಈ ಒಂದು ಐಕಾನ್ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ. ಸೊ ಇದು ಈಗ ಸಂಕ್ಷಿಪ್ತ, ನಮಗೆ ಇಷ್ಟು ಮಾಹಿತಿ ಗೊತ್ತಿರಲಿ. ಸೊ ಈಗ ನಾವು ಹೊಸ ಮನೆ ಪಟ್ಟಿ ನಮೂದು ಅನ್ನುವಂಥದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಮಗೆ ಇಲ್ಲಿ ನಾವು ಒಂದು ಮನೆ ಗಣತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲನೇ ಮನೆಗೆ ಹೋಗಿದ್ದೀವಿ, ಮೊದಲನೇ ಕಟ್ಟಡ ಸಂಖ್ಯೆಗೆ. ಸೊ ಆ ಕಟ್ಟಡ ಸಂಖ್ಯೆಯಲ್ಲಿ ಮಾಹಿತಿಯನ್ನು ತಿಳ್ಕೋಬೇಕಾದ್ರೆ ಹೊಸ ಮನೆ ಪಟ್ಟಿ ನಮೂದು ಅಂಥದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಮಾಹಿತಿ ತೆರೆದುಕೊಳ್ಳುತ್ತೆ. ಸೊ ಪ್ರಥಮದಲ್ಲಿ ನೀವು ಮೊದಲನೇ ಕಟ್ಟಡ ಮಾಡುವಾಗ ಇಲ್ಲಿ ಸಾಲಿನ ಸಂಖ್ಯೆ ಅದು 001 ಅಂತ ಬರುತ್ತೆ 3 ಡಿಜಿಟಲ್ಲಿ. ಸೊ ಇದು ಕಂಟಿನ್ಯೂ ಹೋಗ್ತಾ ಇರುತ್ತೆ. ಇದು ಸಾಲಿನ ಸಂಖ್ಯೆ. ನೀವು ಪ್ರತಿಯೊಂದು ಕಟ್ಟಡಕ್ಕೆ ಹೋದಾಗ ಇಲ್ಲಿ ಏನು ನಾವು ಗಣತಿ ಕಾರ್ಯ ಮಾಡ್ತಾ ಹೋಗ್ತೀವಲ್ಲ ಹಾಗೆ ಅಲ್ಲಿ ನೀವೇನು ಬರೆಯುವಂಥದ್ದಿಲ್ಲ, ತಾನೇ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಜೊತೆಗೆ ಪ್ರತಿ ಸ್ಕ್ರೀನ್ನ ಎಡಭಾಗದಲ್ಲಿಯೂ ಕೂಡ ಆ ಸಾಲಿನ ಸಂಖ್ಯೆ ತೋರಿಸ್ತಾ ಹೋಗುತ್ತೆ ಮುಂದೆ. ಸೊ ನೆಕ್ಸ್ಟ್ ಎರಡನೇ ಪ್ರಶ್ನೆ ಬರೋದು ಕಟ್ಟಡ ಸಂಖ್ಯೆ. ಸೊ ಈಗ ನೀವು ಮೊದಲನೇ ಕಟ್ಟಡಕ್ಕೆ ಬಂದಿದ್ದೀರಿ, ಅಲ್ಲಿ ನೀವೀಗಾಗಲೇ CN1 ಅಂತ ಬರೆದಿದ್ದೀರಿ. ಸೊ ಆ ಕಟ್ಟಡ ಸಂಖ್ಯೆಯನ್ನು ಇಲ್ಲಿ CN1 ಅಂತ ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿ ಸೊ ನೆಕ್ಸ್ಟ್ ಮೂರನೇದು ಆ ಪ್ರಶ್ನೆಗೆ ಬಂದಾಗ ಜನಗಣತಿ ಮನೆ ಸಂಖ್ಯೆ ಅಂತ ಇದೆ. ಸೊ ಇಲ್ಲಿ ಜನಗಣತಿ ಮನೆ ಸಂಖ್ಯೆ ಈಗ ಮೊದಲನೇ ಕಟ್ಟಡಕ್ಕೆ ಹೋಗಿದ್ರಿ, ಮೊದಲನೇ ಕಟ್ಟಡ CN1 ಅಂತ ಹಾಕಿದ್ರಿ. ಸೊ ಹಾಕಿ ಈ ಜನಗಣತಿ ಮನೆ ಸಂಖ್ಯೆ ನೀವು ಹಾಕೋದು ಅವಶ್ಯಕತೆ ಇಲ್ಲ. ಇಲ್ಲಿ ಹೊಸದು ಅಂತ ಸ್ಟಾರ್ಟಿಂಗ್ ಒಂದೇದು ಹೊಸದು ಅಂತ ತಾವು ಕ್ಲಿಕ್ ಮಾಡಿದರೆ ತಾನೇ ಅಲ್ಲಿ 4 ಡಿಜಿಟಲ್ಲಿ 0001 ಅಂತ ಬರುತ್ತೆ. ಸೊ ಈಗ ನೀವೇನು ಮಾಡಬೇಕಾಗತ್ತೆ, ಆ ಕಟ್ಟಡದ ಮುಂದೆ ನಿಂತಿದ್ದೀರಿ. ಸೊ ಅಲ್ಲಿ ಜನಗಣತಿ ಮನೆ ಸಂಖ್ಯೆ ಇಲ್ಲಿ ಬಂತು. ಸೊ ಇದನ್ನು ಈಗ ಆಲ್ರೆಡಿ ತಾವು ಮುಖ್ಯದ್ವಾರ ಅಥವಾ ಎಲ್ಲಿ ನೀವೀಗ CN1 ಅಂತ ಬರೆದಿದ್ದಿರಲ್ಲ ಅದರ ಕೆಳಗಡೆನೆ ಅಂಡರ್ಲೈನ್ ಮಾಡಿ ಈಗ ಈ ಜನಗಣತಿ ಮನೆ ಸಂಖ್ಯೆ ಏನು ಈಗ ಮೊಬೈಲ್ ಮೂಲಕ ತಾನೇ ಸ್ವಯಂಚಾಲಿತವಾಗಿ ಬಂತಲ್ಲ, ಸೊ ಇದನ್ನು ಆ ಕಟ್ಟಡ ಸಂಖ್ಯೆ CN1 ಅಂತ ಏನು ಬರೆದಿದ್ರಲ್ಲ ಅದರ ಕೆಳಗಡೆ 0001 ಅಂತ ತಾವು ಬರೀಬೇಕಾಗತ್ತೆ. ಸೊ ಬರೆದು ನೆಕ್ಸ್ಟ್ ನಾವು ಇಲ್ಲಿ ಕಂಟಿನ್ಯೂ ಮುಂದೆ ಅಂತ ಹೋಗೋಣ. ಸೊ ಈ ಹಿಂದೆ ಜಂಪು ಇವನ್ನು ನಂತರ ನಾನು ತಿಳಿಸ್ತಾ ಹೋಗ್ತೀನಿ. ಈಗ ಪ್ರಾರಂಭದಲ್ಲಿ ಮುಂದಿನ ಇದಕ್ಕೆ ಪೇಜಿಗೆ ಹೋಗೋಣ. ಸೊ ಮುಂದಿನ ಪೇಜಿಗೆ ಹೋದಾಗ ನಮಗಿಲ್ಲಿ ಡು ಯು ವಾಂಟ್ ಟು ಕಂಟಿನ್ಯೂ ವಿತ್ SC ರೆಫರೆನ್ಸ್ ಅಂತ ಕೇಳುತ್ತೆ. ಸೊ ತಾವು ಇಲ್ಲಿ ವಿಚಾರ ಮಾಡಬೇಕು, ಆ ಕುಟುಂಬದ ಏನಾದರೂ ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಂಡಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಮಾಡಬೇಕಾಗತ್ತೆ. ಸೊ ಅವರು ಎಸ್ ಅಂತ ಕೊಟ್ಟರೆ ನಾವು ಏನು ಮಾಡಬೇಕಾಗತ್ತೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಅವರ ಸೆಲ್ಫ್ ಎನ್ಯುಮರೇಷನ್ ID ಹಾಕಿ ನಾವಿಲ್ಲಿ ಸಬ್ಮಿಟ್ ಕೊಡಬೇಕಾಗತ್ತೆ. ಒಂದು ವೇಳೆ ಅವರು ನೋ ಅಂದರೆ 4ನೇ ಪ್ರಶ್ನೆ ಓಪನ್ ಆಗಿಬಿಡುತ್ತೆ. ಮುಂದೆ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಅವರು ಎಸ್ ಅಂತ ಕೊಟ್ಟಾಗ ಅವರು ಸೆಲ್ಫ್ ಎನ್ಯುಮರೇಷನ್ ನಂಬರನ್ನು ನಮಗೆ ಇಲ್ಲಿ ಪೂರೈಕೆ ಮಾಡಿದರೆ ಸಬ್ಮಿಟ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಆನ್ಸರ್ ರಿವ್ಯೂ ಅಂತ ಕೊಡುತ್ತೆ. ಸೊ ಅವರಿಗಾಗಲೇ ಏನು ಭರ್ತಿ ಮಾಡಿದಾರಲ್ಲ ಅವೆಲ್ಲ ಮಾಹಿತಿಗಳು ಇಲ್ಲಿ ತೆರೆದುಕೊಳ್ತವೆ. ಸೊ ನಾವು ಅದನ್ನು ಏನಾದರೂ ಇದರಲ್ಲಿ ಮಾಹಿತಿಗಳು ತಿದ್ದುಪಡಿ ಇದ್ದರೆ ಸೊ ನೆಕ್ಸ್ಟ್ 7ನೇ ಪ್ರಶ್ನೆಗೆ ಹೋಗಿ ನಾವು ಏನು ಮಾಡಬೇಕಾಗತ್ತೆ, ಅಲ್ಲಿ ವಾಸ ಮತ್ತು ವಾಸೇತರವನ್ನುವಂಥದ್ದನ್ನು ನಾವು ತೋರಿಸಿ ಆನಂತರ ಇಲ್ಲಿರುವಂಥ ಎಲ್ಲ ಮಾಹಿತಿಗಳು ಸರಿ ಇದ್ದಾವೆ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಒಂದು ವೇಳೆ ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಎಡಿಟ್ ಅಂತ ಆಪ್ಷನ್ ಇರುತ್ತೆ. ಆ ಎಡಿಟ್ ಮೇಲೆ ಹೋಗಿ ಯಾವ ತಪ್ಪಿದ್ದಾವೆ ಅವುಗಳನ್ನ ತಿದ್ದುಪಡಿ ಮಾಡಿ ಮತ್ತೊಮ್ಮೆ ತಾವು ಕನ್ಫರ್ಮ್ ಅಂತ ಕೊಟ್ಟರೆ ಸೊ ಈ ಮಾಹಿತಿ ಏನಾಗುತ್ತೆ, ಸೆಲ್ಫ್ ಎನ್ಯುಮರೇಷನ್ ಮಾಡಿಕೊಂಡಿರುವಂಥ ಕುಟುಂಬಗಳ ಮಾಹಿತಿ ನಮ್ಮ ಒಂದು ಸೊ ಇಲ್ಲಿ ಮಾಹಿತಿಗಳ ತಿದ್ದುಪಡಿ ಅಂತ ಇದೆಯಲ್ಲ ಅಲ್ಲಿ ಹೋಗಿ ಆ ಮಾಹಿತಿ ಏನಾಗಿರುತ್ತೆ ಪೆಚ್ ಆಗಿಬಿಟ್ಟಿರ್ತೈತಿ, ಅಲ್ಲಿ ಹೋಗಿ ಸೇರ್ಪಡೆ ಆಗಿರ್ತೈತಿ. ಸೊ ನೆಕ್ಸ್ಟ್ ಒಂದು ವೇಳೆ ನಾವು ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಳ್ಳದೇ ಇದ್ದರೆ ಆವಾಗ ನಾವು ಅದನ್ನು ನೋ ಅಂತ ಕೊಟ್ಟಾಗ ನೇರವಾಗಿ ನಮಗೆ 4ನೇ ಪ್ರಶ್ನೆಗೆ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು ಸಾಲಿನ ಸಂಖ್ಯೆ ಈಗ ಆಲ್ರೆಡಿ ಅಲ್ಲಿರುವಂಥ ಸಾಲಿನ ಸಂಖ್ಯೆನೂ ಬಂದಿದೆ. ಈಗಾಗಲೇ ಜನಗಣತಿ ಮನೆ ಸಂಖ್ಯೆ ಏನು ಅಲ್ಲಿ ಅಪ್ಡೇಟ್ ಆಗಿದೆ ಅದು ಕೂಡ ಇಲ್ಲಿ ಬಂದಿದೆ. ಸೊ ನೋಡ್ಬೋದು ಮೇಲ್ಗಡೆ. ಸೊ ಈಗ 4ನೇ ಪ್ರಶ್ನೆಗೆ ನಾವು ಇಲ್ಲಿ ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವಂಥ ನಿರ್ಮಾಣ ಸಾಮಗ್ರಿ ಬಗ್ಗೆ ಕೇಳ್ತೀರಿ. ಮತ್ತೆ ನೆಕ್ಸ್ಟ್ ಹೋಗ್ತೀರಿ 5ನೇದು ಪ್ರಶ್ನೆಯಲ್ಲಿ ಗೋಡೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೇಳಿ ಹಾಕ್ತೀರಿ. ಸೊ ನೆಕ್ಸ್ಟ್ 6ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮೇಲ್ಛಾವಣಿಗೆ ಪ್ರಧಾನವಾಗಿ ಬಳಸಲಾಗಿರುವಂಥ ನಿರ್ಮಾಣ ಸಾಮಗ್ರಿ ಏನೈತೆ ಅನ್ನುವಂಥದ್ದನ್ನು ಹಾಕ್ತೀರಿ. ನೆಕ್ಸ್ಟ್ 7ನೇ ಪ್ರಶ್ನೆಗೆ ಬಂದಾಗ ಇಲ್ಲಿ ಬಹಳ ಮುಖ್ಯವಾಗಿ ಜನಗಣತಿ ಮನೆಯನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡಬೇಕು. ನಾವು ಈಗಾಗಲೇ ಹೇಳಿದ್ವಿ ಪ್ರತಿ ಕಟ್ಟಡವನ್ನು ಕೂಡ ನೀವು ಕಂಟಿನ್ಯೂ ಆಗಿ ಜನಗಣತಿ ಮಾಡ್ತಾ ಹೋಗಬೇಕು. ಒಂದು ವೇಳೆ ಅದು ಬೀಗ ಹಾಕಿದ್ರೂ ಕೂಡ ಇಲ್ಲಿ ಬೀಗ ಹಾಕಲಾಗಿದೆ ಅನ್ನುವಂಥ ಆಪ್ಷನ್ ಇದೆ. ಸೊ ಈ ಆಪ್ಷನ್ ಮೇಲೆ ತಾವು ಕ್ಲಿಕ್ ಮಾಡಿದರೆ ಸಾಕು, ಇದು ನೇರವಾಗಿ 34ನೇ ಪ್ರಶ್ನೆಗೆ ಹೋಗಿಬಿಡುತ್ತೆ. ಇಲ್ಲಿ ನಾವು ಮುಖ್ಯವಾಗಿ ವಾಸಕ್ಕೆ ಅಂತ ನಾವು ಕೊಟ್ಟರೆ
ಅಥವಾ ವಾಸ ಹಾಗೂ ಇತರೆ ಬಳಕೆಗೆ ನಾವು ಏನಾದರೂ ಕ್ಲಿಕ್ ಮಾಡಿದರೆ ನಮ್ಮ ಮುಂದಿನ 34 ಪ್ರಶ್ನೆಗಳವರೆಗೂ ನಾವು ಉತ್ತರವನ್ನು ಪಡ್ಕೊಂಡು ಹೋಗಬೇಕಾಗತ್ತೆ. ಒಂದು ವೇಳೆ ಇವು ಎರಡೂ ಹೊರತುಪಡಿಸಿ ಅಂಗಡಿ, ಶಾಲೆ, ಕಾಲೇಜು, ಹೋಟೆಲು, ವಸತಿ ಗೃಹ, ಅತಿಥಿ ಗೃಹ, ಆಸ್ಪತ್ರೆ, ಕಾರ್ಖಾನೆ, ಪೂಜಾ ಸ್ಥಳ, ಇತರೆ ವಾಸ್ಯೇತರ, ಖಾಲಿ ಇವು ಯಾವೇ ಇದ್ದರೂ ಕೂಡ ಇಲ್ಲಿ ಅವುಗಳ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೈಜ ಬಳಕೆಯನ್ನು ನಮೂದಿಸಬೇಕಾಗತ್ತೆ. ಈಗ ಶಾಲೆ ಅಂದಾಗ ಆ ಶಾಲೆಯ ಹೆಸರನ್ನು ಇಲ್ಲಿ ನಮೂದಿಸಬೇಕು. ಈಗ ಒಂದು ಹೋಟೆಲ್ ಅಂದಾಗ ಆ ಹೋಟೆಲ್ನ ನೈಜ ಬಳಕೆ ಯಾವ ರೀತಿ ಇದೆ ಅನ್ನುವಂಥದ್ದು. ಖಾಲಿ ಐತಿ ಮನೆ, ಖಾಲಿ ಐತಿ ಅಂದರೆ ಯಾಕೆ ಖಾಲಿ ಐತಿ, ಆದರೆ ನೈಜ ಬಳಕೆ ಏನೈತಿ ಅನ್ನುವಂಥದ್ದನ್ನು ಇಲ್ಲಿ ನಾವು ಟೈಪ್ ಮಾಡಿ ಮುಂದೆ ಹೋಗಬೇಕಾಗತ್ತೆ. ಇದು 7ನೇ ಪ್ರಶ್ನೆ. 7ನೇ ಪ್ರಶ್ನೆಯಲ್ಲಿ ನಾವು ವಾಸಕ್ಕೆ ಒಂದು ಆಪ್ಷನ್ 1, ಆಪ್ಷನ್ 2 ಕ್ಲಿಕ್ ಮಾಡಿದರೆ ನಾವು ಮುಂದಿನ ಪ್ರಶ್ನೆಗೆ ಹೋಗಬೇಕಾಗತ್ತೆ. ಇವನು ಹೊರತುಪಡಿಸಿ ಉಳಿದ ಯಾವುದೇ ಒಂದು ಆಪ್ಷನ್ಗೆ ನಾವು ಕ್ಲಿಕ್ ಮಾಡಿದರೆ ಸೊ ಅದು ನೇರವಾಗಿ ನಮಗೇನಾಗುತ್ತೆ, ಆ ಮಾಹಿತಿ ಪೂರ್ಣಗೊಳ್ಳುತ್ತೆ. ಒಂದು ವೇಳೆ ಬೀಗ ಹಾಕಿದರೆ 34ನೇ ಪ್ರಶ್ನೆಗೆ ಹೋಗುತ್ತೆ. ಉಳಿದ ಯಾವುದೇ ತೋರಿಸಿದರೂ ಕೂಡ ನೇರವಾಗಿ ಸಬ್ಮಿಟ್ ಆ ಒಂದು ಮನೆಯ ಗಣತಿ ಕಾರ್ಯ, ಜನಗಣತಿ ಮನೆ ಗಣತಿ ಕಾರ್ಯ ಪೂರ್ಣಗೊಂಡ ರೀತಿಯಲ್ಲಿ ನಮಗಿಲ್ಲಿ ಮಾಹಿತಿ ತೆಗೆದುಕೊಳ್ಳುತ್ತೆ. ಇದು 7ನೇ ಪ್ರಶ್ನೆಗೆ ಸಂಬಂಧಪಟ್ಟ. ನಾವೀಗ ವಾಸಕ್ಕೆ ಅಂತ ನಾವು ಕ್ಲಿಕ್ ಮಾಡಿದಾಗ ನಮಗೆ 8ನೇ ಪ್ರಶ್ನೆ ತೆರೆದುಕೊಳ್ಳುತ್ತೆ. ಸೊ ಅಲ್ಲಿ ಜನಗಣತಿ ಮನೆಯ ಸ್ಥಿತಿಯನ್ನು ನೋಡ್ತೀವಿ ನಾವು. ಸೊ ಹಾಗೆ 9ನೇ ಪ್ರಶ್ನೆಯಲ್ಲಿ ಕುಟುಂಬದ ಸಂಖ್ಯೆ ತಾನೇ, ಇದು ಕೂಡ ಕುಟುಂಬದ ಸಂಖ್ಯೆ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ. ಸೊ 10ನೇ ಪ್ರಶ್ನೆಯಲ್ಲಿ ಕುಟುಂಬದಲ್ಲಿ ಸಾಮಾನ್ಯವಾಗಿರುವಂಥ ಒಟ್ಟು ವ್ಯಕ್ತಿಗಳ ಸಂಖ್ಯೆಯನ್ನು ಹಾಕ್ತೀರಿ. 11ನೇ ಪ್ರಶ್ನೆಯಲ್ಲಿ ಕುಟುಂಬದ ಮುಖ್ಯಸ್ಥರ ಹೆಸರನ್ನು ಹಾಕ್ತೀರಿ. ಸೊ ಇಲ್ಲಿ ನಾವು ಗಮನಿಸಬೇಕು, 7ನೇ ಪ್ರಶ್ನೆಯಲ್ಲಿ ನಾವು ಏನಾದರೂ ಸಂಸ್ಥಾ ರೂಪದ ಕುಟುಂಬ ಅಂತ ನಾವು ತೋರಿಸಿದ್ರೆ ಸೊ ಆವಾಗ ಇಲ್ಲಿ ಏನಾಗುತ್ತೆ, ಕುಟುಂಬದ ಮುಖ್ಯಸ್ಥರ ಹೆಸರು ನಾವು ಬರೆಯಲ್ಲ. ಆ ಸಂಸ್ಥೆಯ ಈ ವಾರ್ಡನ್ ಆಗಿರ್ಬೋದು ಅಥವಾ ಜೈಲರ್ ಹೆಸರಾಗಿರ್ಬೋದು, ಅಂದರೆ ಆ ಸಂಸ್ಥಾ ರೂಪದ ಕುಟುಂಬದ ಮುಖ್ಯಸ್ಥರು ಯಾರು ಇರ್ತಾರೆ ಅವ್ರ ಡಿಸಿಗ್ನೇಷನ್ ಮಾತ್ರ ನಾವಿಲ್ಲಿ ಬರಿತೀವಿ. ಸಂಸ್ಥಾ ರೂಪ ಕುಟುಂಬ ಆಗಿದ್ದರೆ ಈ 11ನೇ ಪ್ರಶ್ನೆಗೆ ಮುಕ್ತಾಯ ಆಗುತ್ತೆ. ನೇರವಾಗಿ ಅವ್ರದ್ದು 34ನೇ ಪ್ರಶ್ನೆ ಏನೋ ಮೊಬೈಲ್ ಸಂಖ್ಯೆಯನ್ನು ತೊಗೊಂಡು ಸಬ್ಮಿಟ್ ಮಾಡಿಬಿಡ್ತೀವಿ. ಒಂದು ವೇಳೆ ಅದು ವಾಸ ಮತ್ತು ಇತರೆ ಆಗಿತ್ತಂದರೆ ನಾವು ಕಂಟಿನ್ಯೂ ಆಗಿ, ಅಂದರೆ ಅದೊಂದು ಸಾಮಾನ್ಯ ಕುಟುಂಬವಾಗಿದ್ದರೆ ಕಂಟಿನ್ಯೂ 12ನೇ ಪ್ರಶ್ನೆ ಬರುತ್ತೆ, ಅಲ್ಲಿ ಲಿಂಗ ಹಾಕ್ತೀವಿ. 13ನೇ ಪ್ರಶ್ನೆಯಲ್ಲಿ ಜಾತಿಗೆ ಸಂಬಂಧಪಟ್ಟಂಥ ಮಾಹಿತಿ ಇರುತ್ತೆ, ಅದನ್ನು ಕೂಡ ತಾವು ಹಾಕಿ ಮುಂದೆ ಹೋಗ್ತೀರಿ. 14ನೇ ಪ್ರಶ್ನೆಗೆ ಮನೆಯ ಮಾಲೀಕತ್ವದ ಬಗ್ಗೆ ಮಾಹಿತಿ ಇರುತ್ತೆ. ಹಾಗೆ 15ನೇ ಪ್ರಶ್ನೆಯಲ್ಲಿ ಕುಟುಂಬದ ಅಧೀನದಲ್ಲಿರುವಂಥ ವಾಸದ ಕೊಠಡಿಗಳ ಸಂಖ್ಯೆ ಬರುತ್ತೆ. ಹಾಗೆ 16ರಲ್ಲಿ ವಿವಾಹಿತ ದಂಪತಿಗಳ ಸಂಖ್ಯೆಯನ್ನು ಹಾಕ್ತೀರಿ. ಸೊ ಹಾಗೆ 17ರಲ್ಲಿ ಕುಡಿಯುವ ನೀರಿನ ಪ್ರಧಾನ ಮೂಲ, 18ರಲ್ಲಿ ಕುಡಿಯುವ ನೀರಿನ ಮೂಲದ ಲಭ್ಯತೆಯ ಬಗ್ಗೆ, ಹಾಗೆ ಬೆಳಕಿನ ಪ್ರಧಾನದ ಮೂಲ 19ನೇ ಪ್ರಶ್ನೆ. 20ನೇ ಪ್ರಶ್ನೆಯಲ್ಲಿ ಶೌಚಾಲಯದ ಲಭ್ಯತೆ, ಹಾಗೆ 21ರಲ್ಲಿ ಶೌಚಾಲಯದ ವಿಧಗಳ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನು ಕೇಳಿ ಹಾಕೋತೀವಿ, ಅಲ್ಲಿ ಏನೈತಿ ನೈಜ ಸ್ಥಿತಿಯನ್ನು. ಹಾಗೆ 22ರಲ್ಲಿ ತ್ಯಾಜ್ಯ ನೀರನ್ನು ಹೊರಸಾಗಿಸಲು ಮಾಡಿರುವಂಥ ವ್ಯವಸ್ಥೆ. 23ನೇ ಪ್ರಶ್ನೆ ಆವರಣದ ಒಳಗೆ ಸ್ನಾನಗೃಹದ ಲಭ್ಯತೆಯ ಬಗ್ಗೆ. 24ನೇ ಪ್ರಶ್ನೆ ಅಡುಗೆ ಮನೆಯ ಲಭ್ಯತೆ ಮತ್ತು LPG ಅಥವಾ PNG ಸಂಪರ್ಕದ ಬಗ್ಗೆ ನಾವು ಮಾಹಿತಿ ಕೇಳ್ತೀವಿ. ಹಾಗೆ 25ರಲ್ಲಿ ಅಡುಗೆ ಮಾಡಲು ಬಳಸುವಂಥ ಪ್ರಮುಖ ಇಂಧನದ ಬಗ್ಗೆ ಮಾಹಿತಿ ಕೇಳ್ತೀವಿ. ಹಾಗೆ 26ರಲ್ಲಿ ಕುಟುಂಬ ಹೊಂದಿರುವಂಥ ಸ್ವತ್ತುಗಳ ಬಗ್ಗೆ ನಾವಿಲ್ಲಿ 26ನೇ ರೇಡಿಯೋ ಅಥವಾ ಟ್ರಾನ್ಸಿಸ್ಟರ್ ಬಗ್ಗೆ. ಹಾಗೆ 27ರಲ್ಲಿ ಟೆಲಿವಿಷನ್ ಬಗ್ಗೆ ಕುಟುಂಬ ಹೊಂದಿರುವಂಥ ಸ್ವತ್ತು. ಹಾಗೆ 28ರಲ್ಲಿ ಇಂಟರ್ನೆಟ್ ಸಂಪರ್ಕ. 29ರಲ್ಲಿ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಬಗ್ಗೆ. 30ರಲ್ಲಿ ಟೆಲಿಫೋನ್ ಅಥವಾ ಮೊಬೈಲ್ ಫೋನ್, ಸ್ಮಾರ್ಟ್ಫೋನ್ ಬಗ್ಗೆ ನಾವು ಮಾಹಿತಿಯನ್ನು ಕೇಳ್ತೀವಿ. ಸೊ ಹಾಗೆ 31ರಲ್ಲಿ ಬೈಸಿಕಲ್, ಸ್ಕೂಟರ್, ಮೋಟಾರ್ ಸೈಕಲ್, ಮೊಪೆಡ್, ಈ 3ರಲ್ಲಿ ಮಾತ್ರ ಯಾವುದಿದೆ ಅದನ್ನು ನಾವಿಲ್ಲಿ ಹಾಕ್ತೀವಿ. ಹಾಗೆ 32ರಲ್ಲಿ ಕಾರು, ಜೀಪ್, ವ್ಯಾನ್ ಸಂಬಂಧಪಟ್ಟಂತೆ. 33 ಕುಟುಂಬದಲ್ಲಿ ಅವರು ಇಡೀ ವರ್ಷದ ಉದ್ದಕ್ಕೂ ಅತಿ ಹೆಚ್ಚು ಸೇವನೆಗೆ ಬಳಸುವಂಥ ಪ್ರಮುಖ ಆಹಾರದ ಬಗ್ಗೆ, ಧಾನ್ಯಗಳ ಬಗ್ಗೆ ನಾವು ಮಾಹಿತಿಯನ್ನು ಕೇಳ್ತೀವಿ. ಸೊ ಕೊನೆಯಲ್ಲಿ 34ನೇ ಪ್ರಶ್ನೆ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ನಾವು ಸಲ್ಲಿಸಿದಾಗ ನಮಗೆ ಏನಾಗುತ್ತೆ, ಸೊ ಇಡೀ ಆನ್ಸರ್ ನಮಗಲ್ಲಿ ರಿವ್ಯೂ ಆಗುತ್ತೆ. ರಿವ್ಯೂ ಆಗಿ ಮತ್ತೆ ನಾವಲ್ಲಿ ಕನ್ಫರ್ಮ್ ಮಾಡಿಬಿಟ್ರೆ ಸೊ ಅಲ್ಲಿ ಆ ಒಂದು ಕುಟುಂಬದ, ಅಂದರೆ ಸಾಮಾನ್ಯ ಕುಟುಂಬ ಆಗಿದ್ದರೆ ಅಥವಾ ಸಾಮಾನ್ಯ ಕುಟುಂಬದಲ್ಲೇ ವಾಸ ಮತ್ತು ವಾಸೇತರ ಕುಟುಂಬ ಆಗಿದ್ದರೆ ಈ ರೀತಿ 34 ಪ್ರಶ್ನೆಗಳು ಬಂದು ನಾವು ಕೊನೆಯಲ್ಲಿ ಅದನ್ನು ರಿವ್ಯೂ ನೋಡಿ ಕನ್ಫರ್ಮ್ ಮಾಡಿದರೆ ಇದು ಕೂಡ ಸೊ ಅಪ್ಡೇಷನ್ ಡೇಟಾದಲ್ಲಿ ಮಾಹಿತಿಗಳ ತಿದ್ದುಪಡಿ ಅನ್ನುವಂಥದ್ದು ಏನಿದೆ ಆ ಒಂದು ಇದರಲ್ಲಿ ಅದು ಹೋಗಿ ಮಾಹಿತಿ ಅಪ್ಲೋಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಈಗ ಒಂದೊಂದೇ ನಾವು ನೋಡೋಣ. ಸೊ ಈ ರೀತಿ ತಾವು ಪ್ರತಿಯೊಂದು ಮನೆಯನ್ನು ಮಾಡುವಾಗ ಹೊಸ ಮನೆ ಪಟ್ಟಿ ನಮೂದು ಅನ್ನುವಂಥದ್ರ ಮೇಲೆ ಕ್ಲಿಕ್ ಮಾಡಿನೇ ತಾವು ಮುಂದುವರಿಬೇಕಾಗತ್ತೆ. ಸೊ ಇಲ್ಲಿ ತಾವು ಗಮನಿಸಬೇಕು, ನಾನೀಗ 2ನೇ ಕಟ್ಟಡಕ್ಕೆ ಹೋಗಿದ್ದೀನಿ. ಆ 2ನೇ ಕಟ್ಟಡದಲ್ಲಿ ಒಂದು 3 ಜನಗಣತಿ ಮನೆಗಳಿದ್ದಾವೆ ಅಂತ ತಿಳ್ಕೊಳ್ಳೋಣ. ಸೊ ಆವಾಗ ನೀವು ಏನು ಮಾಡ್ತೀರಿ, ಕಟ್ಟಡದ ಸಂಖ್ಯೆ CN2 ಹಾಕ್ತೀರಿ. ಸೊ ಒಂದು ಮೊದಲನೇದು ಮಾಡುವಾಗ
ಆ ಮೊದಲನೇ ಜನಗಣತಿ ಮಾಡುವಾಗ ಮತ್ತೆ ಇಲ್ಲಿ ನಾವು ಹೊಸದು ಅಂತ ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ನಂಬರ್ ಬರುತ್ತೆ. ಸೊ ಅದನ್ನು ಇಲ್ಲಿ ನಾವೀಗ ಆಲ್ರೆಡಿ CN2 ಅಂತ ಬರೆದಲ್ಲಿ ಕೆಳಗಡೆ ಈ ಒಂದು ಜನಗಣತಿ ಮನೆ ಸಂಖ್ಯೆ ಏನು ಜನ್ರೇಟ್ ಆಗುತ್ತಲ್ಲ, ಸೊ ಅದನ್ನು ಬರೋದು ಆ ಗಣತಿಯ ಒಂದು ಮನೆ ಗಣತಿ ಮಾಡ್ತೀವಿ. ಸೊ ನೆಕ್ಸ್ಟು ಅದೇ ಕಟ್ಟಡದಲ್ಲಿ ಎರಡನೇ ಗಣತಿ ಮಾಡುವಾಗ ನಾವು ಕಟ್ಟಡದ ಸಂಖ್ಯೆಯನ್ನು ಇಲ್ಲಿ ಪುನರಾವರ್ತಿಸಿ ಅಂತ ಕ್ಲಿಕ್ ಮಾಡಿದ್ರೆ ಸಾಕು. ಅಂದರೆ CN2ದಲ್ಲೇ ಮತ್ತೊಂದು ಜನಗಣತಿ ಮನೆ ಇದೆ. ಸೊ ಆವಾಗ ಮತ್ತೆ ನಾವು ಇಲ್ಲಿ ಏನು ಮಾಡಬೇಕಾಗತ್ತೆ, ಮತ್ತೊಂದು ಜನಗಣತಿ ಮನೆ ಇರೋದ್ರಿಂದ ಇಲ್ಲಿ ಮೂರನೇ ಪ್ರಶ್ನೆಯಲ್ಲಿ ಹೊಸದು ಅಂತ ಬಂದು ಮತ್ತೆ ಮುಂದೆ ಯಥಾ ರೀತಿ ಅದು ವಾಸ ಆಗಿದ್ದರೆ 34 ಪ್ರಶ್ನೆಗೆ ಹೋಗುತ್ತೆ. ವಾಸ ಮತ್ತು ಇತರ ಇದ್ದರೂ ಕೂಡ 34ನೇ ಪ್ರಶ್ನೆವರೆಗೆ ಹೋಗುತ್ತೆ. ಒಂದು ವೇಳೆ ಅದು ವಾಸೇತರ ಆಗಿತ್ತು, ಖಾಲಿ ಇತ್ತು, ಅಥವಾ ಏನು ಬೇರೆ ರೀತಿಯಲ್ಲಿ ಅದು ವಾಸೇತರವಾಗಿ ಬಳಕೆ ಆಗಿದ್ದಾಗ ಸೊ ನೇರವಾಗಿ ನಮಗೇನಾಗುತ್ತೆ 7 ಪ್ರಶ್ನೆಗಳ ನಂತರ ಅದು ಮುಕ್ತಾಯವಾಗುತ್ತೆ. ಸೊ ಈ ರೀತಿಯಾಗಿ ತಾವು ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಇನ್ನೊಂದು ನಮಗೆ ಪ್ರಕರಣ ಇಲ್ಲಿ ಬರುತ್ತೆ. ನಾವು ಈಗ 3ನೇ ಕಟ್ಟಡಕ್ಕೆ ಹೋಗಿದ್ದೀವಿ ಅಂತ ತಿಳ್ಕೊಳ್ಳೋಣ. ಸೊ ಅಲ್ಲಿ CN3ಯಲ್ಲಿ ಒಂದೇ ಜನಗಣತಿ ಮನೆ ಅಂತ ನಾವು ಭಾವಿಸಿದ್ವಿ ಮೊದಲು. ಸೊ ಅಲ್ಲಿ ಒಳಗಡೆ ಹೋದಾಗ ಅವರು ಹೇಳ್ತಾರೆ, ಇಲ್ಲ ನಮ್ಮ 2 ಜನಗಣತಿ ಮನೆಗಳದಾವೆ, ಇಲ್ಲಿ ನಮ್ಮದೊಂದು ಬೇರೆ, ನಮ್ಮ ತಮ್ಮರದೊಂದು ಬೇರೆ, ಈ ರೀತಿ ಏನೋ ಪ್ರಸಂಗಗಳು ಬಂದಾಗ ಸೊ ಆವಾಗ ನೀವೇನು ಮಾಡ್ತೀರಿ, ಕಟ್ಟಡ ಸಂಖ್ಯೆ ಮೊದಲೇದು ಒಂದು ಕುಟುಂಬ ಮಾಡ್ತೀರಿ. ಈಗ ಅಲ್ಲಿ CN3 ಮಾಡ್ಕೊಂಡ್ರಿ. ಸೊ ಹೊಸದು ಜನಗಣತಿ ಮನೆ ಸಂಖ್ಯೆ ಹಾಕ್ಕೋತೀರಿ. ಸೊ ಅದನ್ನು ಮಾಹಿತಿಯನ್ನು ತೊಗೊಂಡು ಭರ್ತಿ ಮಾಡಿದ ನಂತರ ಮತ್ತೆ ಅದೇ ಕಟ್ಟಡ ಐತಿ ಪುನರಾವರ್ತಿಸ್ತೀರಿ. ಸೊ ಅದೇ ಜನಗಣತಿ ಮನೆನೇ ಐತಿ, ಅಲ್ಲಿ ಮನೆ ಜನಗಣತಿ ಒಂದೇ ಐತಿ, ಆದರೂ ಅವರು 2 ನಮ್ಮಲ್ಲಿ ಕುಟುಂಬ ಅದಾವಂತ ನಂತರದಲ್ಲಿ ನಿಮಗೆ ಹೇಳಿದಾಗ ಸೊ ಆವಾಗ ನೀವು ಪುನರಾವರ್ತಿಸಿ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಪುನರಾವರ್ತಿಸಿ ಅಂತ ಕ್ಲಿಕ್ ಮಾಡಿದರೆ ಸೊ ಅದೇ ಕಟ್ಟಡದ ಬಗ್ಗೆ ಈಗಾಗಲೇ ಎಲ್ಲ 34 ಪ್ರಶ್ನೆಗಳನ್ನು, ಅಂದರೆ ಅದರ ನೆಲ ಆಗಿರ್ಬೋದು, ಗೋಡೆ ಆಗಿರ್ಬೋದು, ಇಂಥ ಸಾಮಾನ್ಯ ಪ್ರಶ್ನೆಗಳನ್ನು ಏನಿದ್ದು ಅಲ್ಲ, ಸೊ ಅವೆಲ್ಲವುಗಳು ಕೂಡ ತಾನೇ ಇಲ್ಲಿ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಅದೇ ಜನಗಣತಿ ಮನೆ ಇರೋದ್ರಿಂದ ಕೆಲವೊಂದಿಷ್ಟು ಮಾಹಿತಿಗಳು ಆಲ್ರೆಡಿ ಬಂದುಬಿಡ್ತವೆ. ಸೊ ಈ ರೀತಿಯಾಗಿ ನಾವು ಮಾಹಿತಿಯನ್ನು ನಾವು ಸುಲಭವಾಗಿ ಮಾಡ್ಕೋಬೋದು. ಸೊ ಇದು HLO ಅಂದರೆ ಮನೆಪಟ್ಟಿ ಕಾರ್ಯಾಚರಣೆಯಲ್ಲಿ ಪ್ರತಿ ಕಟ್ಟಡದಲ್ಲಿ ಇರುವಂಥ ನೈಜ ಸ್ಥಿತಿಯನ್ನು ತಾವಲ್ಲಿ ಪ್ರಶ್ನಿಸುವ ಮೂಲಕ ವಾಸ ಮತ್ತು ಇತರೆ ಬಳಕೆ ಹಾಗೆ ವಾಸೇತರ ಬಳಕೆಯ ಮೇಲೆ ನಮ್ಮ ಮುಂದಿನ ಎಲ್ಲ ಪ್ರಶ್ನೆಗಳನ್ನು ಹೀಗೆ ಕೇಳಬೇಕು, ಯಾವ ರೀತಿ ಮಾಹಿತಿ ಭರ್ತಿ ಮಾಡಬೇಕು ಅನ್ನುವಂಥದ್ದು ವಿವರವಾಗಿ ನಾವು ನೋಡ್ತಾ ಹೋಗ್ಬೋದು. ಈಗಾಗಲೇ ಮಾಹಿತಿಗಳ ತಿದ್ದುಪಡಿ ಅನ್ನುವಂಥದ್ರಲ್ಲಿ ನೀವು ಏನೇನು ಪ್ರತಿ ಗಣತಿ ಮಾಡಿರುವಂಥ ಪೂರ್ಣಗೊಂಡಿರಲಿ ಅಪೂರ್ಣಗೊಂಡಿರಲಿ, ಅವು ಬೀಗ ಹಾಕಿದ್ದಿರಲಿ, ಅವೆಲ್ಲವುಗಳು ಕೂಡ ಈ ಮಾಹಿತಿಗಳ ತಿದ್ದುಪಡಿಯಲ್ಲಿ ಬಂದು ಸೇರಿರ್ತವೆ. ಸೊ ಅವನು ಒಮ್ಮೆ ಪರಿಶೀಲನೆ ಮಾಡಬೇಕು. ನೀವು ಮಾಹಿತಿಗಳ ತಿದ್ದುಪಡಿ ನೋಡಿದಾಗ ಅಲ್ಲಿ ಬಂದಿರ್ತವೆ ಸಂಪೂರ್ಣ ಎಷ್ಟಾಗಿದ್ದಾವೆ, ಅಪೂರ್ಣ ಎಷ್ಟಾಗಿದ್ದಾವೆ ಅಂತೇಳಿ. ಈಗ ನೀವು ಒಂದು 5-6 ಮನೆಗಳು ಇವತ್ತು ಆದೋಪ ಅಂತಂದರೆ ಅವುಗಳನ್ನು ನೀವು ಸಿಂಕ್ ಮಾಡಬೇಕಾಗತ್ತೆ. ಸೊ 5ರಿಂದ 10 ಮನೆಗಳಾದ ತಕ್ಷಣ ಆ ಸಿಂಕ್ ಮಾಡಬೇಕಾದ್ರೆ ನಮಗೆ ನೆಟ್ವರ್ಕ್ ಕನೆಕ್ಷನ್ ಬೇಕು. ಸೊ ನೆಟ್ವರ್ಕ್ ಇದ್ದಲ್ಲಿ ತಾವು ಸಿಂಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಸಿಂಕ್ ಮಾಡುವಾಗ ನಿಮಗೆ ಯಾವ ರೀತಿ ಬರುತ್ತೆ ಅಂದರೆ, ಈ ಮಾಹಿತಿಗಳ ತಿದ್ದುಪಡಿಯಲ್ಲಿರುವಂಥ ಸಂಪೂರ್ಣಗೊಂಡಂಥ ಏನು ಕುಟುಂಬಗಳು ಇದ್ದಾವಲ್ಲ, ನೀವು ಖಚಿತಪಡಿಸ್ಕೊಂಡು ಇದು ಪೂರ್ಣಗೊಂಡಿದೆ ಅಂತ ನೀವು ಏನು ಕನ್ಫರ್ಮ್ ಮಾಡಿರ್ತೀರಲ್ಲ, ಸೊ ಅವುಗಳು ಮಾತ್ರ ಇಲ್ಲಿ ಏನಾಗ್ಬಿಡ್ತಾವೆ ಎಟ್ ಎ ಟೈಮ್. ಈಗ ನೀವು ಒಂದು 20 ಜನಗಣತಿ ಮನೆಗಳ ಸಂಪೂರ್ಣಗೊಂಡಿದ್ದಾವೆ ಅಂತೇಳಿ ಇದ್ಲು ಅಂದರೆ ನೀವು ಸಿಂಕ್ ಮಾಡಿದರೆ ಆ 20 ಕೂಡ ಏನಾಗ್ಬಿಡ್ತವೆ, ಅವು ಸಿಂಕ್ ಆಗಿ ನಿಮ್ಮ ಮೇಲ್ವಿಚಾರಕರ ಇದಕ್ಕೆ ಹೋಗ್ಬಿಟ್ಟಿರ್ತವೆ. ಸೊ ಈಗಾಗಲೇ ಸಿಂಕ್ ಮಾಡಿದ ಮಾಹಿತಿ ತಿದ್ದುಪಡಿ ಅಂದರೆ ನಿಮ್ಮ ಒಂದು ಮೇಲ್ವಿಚಾರಕರು ಸಿಂಕ್ ಆಗಿ ನಾವು ಅಲ್ಲಿ ಹೋದ ಮೇಲೆ ಅವ್ರು ಏನಾದರೂ ಪುನಃ ನಿಮಗೆ ಇಲ್ಲಿ ತಿದ್ದುಪಡಿಗಾಗಿ ಅವ್ರು ರಿಮಾರ್ಕ್ ಕೊಟ್ಟು ಮತ್ತೆ ನಿಮಗೆ ಆ ಮಾಹಿತಿಯನ್ನು ತಿದ್ದುಪಡಿಗಾಗಿ ಕಳಿಸಿದರೆ ಈಗಾಗಲೇ ಸಿಂಕ್ ಮಾಡಿದ ಮಾಹಿತಿಯನ್ನು ತಿದ್ದುಪಡಿ ಮಾಡಲಿಕ್ಕೆ ನಿಮಗಿಲ್ಲಿ ಮೇಲ್ಗಡೆ ಇರುವಂಥದ್ದು ಅವಕಾಶ ಕೊಡುತ್ತೆ. ಸೊ ಇಲ್ಲಿ ಸಿಂಕ್ ಮಾಡುವಾಗ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನು ಒಂದು ಗಮನಿಸೋಣ. ನೋಡ್ಬೋದು ಇಲ್ಲಿ ಸಿಂಕ್ ಅಂದ ತಕ್ಷಣವೇ ನಿಮ್ಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಪ್ಲೀಸ್ ಸೈನ್ ಬಿಲೋ ಅಂತೇಳಿ ಈ ಚೆಕ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿ. ಸೊ ನಿಮ್ಮ ಈಗ ಈ ಅಪ್ಡೇಷನ್ ಡೇಟಾ ಅಂದರೆ ಮಾಹಿತಿಗಳ ತಿದ್ದುಪಡಿಯಲ್ಲಿ ಸಂಪೂರ್ಣಗೊಂಡಂಥ 10 ಮನೆಗಳಾಗಿದ್ದಾವೆ ಅಂತ ತಿಳ್ಕೊರಿ. ಸೊ ಒಮ್ಮೆ ನೀವು ಚೆಕ್ ಬಾಕ್ಸಲ್ಲಿ ರೈಟ್ ಮಾಡಿ ಇಲ್ಲೊಂದು ನಿಮ್ಮ ಸಿಗ್ನೇಚರ್ ಮಾಡಿ ಸೇವ್ ಆ್ಯಂಡ್ ಸಿಂಕ್ ಅಂತ ಕೊಟ್ಟರೆ ಇಲ್ಲಿರುವಂಥ ಎಲ್ಲ ಸಂಪೂರ್ಣಗೊಂಡ ಮನೆಗಳು ಕೂಡ ಏನಾಗ್ಬಿಡ್ತವೆ, ಅವು ನಿಮ್ಮ ನೇರವಾಗಿ ಮೇಲ್ವಿಚಾರಕರ ಲಾಗಿನಲ್ಲಿ ಹೋಗಿಬಿಟ್ಟಿರ್ತವೆ. ಸೊ ಇದು ಮಾಹಿತಿ ತಮಗೆ ಗೊತ್ತಿರಲಿ. ಸೊ ಅಪ್ಡೇಷನ್ ಒಮ್ಮೆ ಆಯ್ತಪ್ಪ ಅಂತಂದರೆ ಅವರು ಏನಾದರೂ ವಾಪಸ್ ನಿಮಗೇನಾದರೂ ಸಿಂಕ್ ಮಾಡಿರುವಂಥ ಮಾಹಿತಿಗಳನ್ನು, ಅಂದರೆ ಇಲ್ಲಿ ಎಡಿಟ್ ಆಲ್ರೆಡಿ ಸಿಂಕ್ಡ್ ಡೇಟಾ ಅನ್ನುವಂಥದ್ರಲ್ಲಿ ನಿಮ್ಮ ಮೇಲ್ವಿಚಾರಕರು ಸಿಂಕ್ ಮಾಡುವವರೆಗೂ ಕೂಡ ಇಲ್ಲಿ ನಿಮ್ಮ ಪರಿಶೀಲನೆಗೆ ಸಿಗ್ತವೆ. ಜೊತೆಗೆ ನಿಮ್ಮ ಮೇಲ್ವಿಚಾರಕರು ಏನಾದರೂ ಮರಳಿ ರಿಮಾರ್ಕ್ ಕೊಟ್ಟು ಇನ್ನೂ ತಿದ್ದುಪಡಿ ಇದೆ ಮತ್ತೊಮ್ಮೆ ಮಾಡಿ ಅಂತ ಹೇಳಿದಾಗಲೂ ಕೂಡ ಇಲ್ಲಿ ಸಿಗ್ತವೆ. ಅಕಸ್ಮಾತಾಗಿ ಅವರು ಏನಾದರೂ ಅವುಗಳನ್ನು ಸಿಂಕ್ ಮಾಡಿದರೆ ನಿಮಗೆ ಯಾವುದೇ ರೀತಿಯಾದಂಥ ಇದುವರೆಗೂ ಸಿಂಕ್ ಆದಂಥ ಮಾಹಿತಿಗಳು, ಪೂರ್ಣಗೊಂಡಂಥ ಮಾಹಿತಿ ಲಭ್ಯವಾಗೋದಿಲ್ಲ. ಸೊ ಇದನ್ನು ತಾವು ಗಮನಿಸಬೇಕು. ಸೊ ಇಲ್ಲಿ ಜಂಪ್ ಅನ್ನುವಂಥ ಆಪ್ಷನ್ ಯಾವಾಗ ನಮಗೆ ಬಳಕೆ ಆಗುತ್ತೆ ಅಂದರೆ, ಸೊ ಈಗ ಆಲ್ರೆಡಿ ತಾವು ಸಂಪೂರ್ಣಗೊಂಡಂಥ ಮನೆಗಳನ್ನು ಸಿಂಕ್ ಮಾಡಿರ್ತೀರಿ. ಸೊ ಆ ಸಿಂಕ್ ಮಾಡಿದಂಥ ಎಲ್ಲ
ಜನಗಣತಿ ಮನೆಗಳ ಮಾಹಿತಿ ನೇರವಾಗಿ ಮೇಲ್ವಿಚಾರಕರಿಗೆ ಹೋಗಿರುತ್ತೆ. ಸೊ ಮೇಲ್ವಿಚಾರಕರು ನಿಮಗೆ ಏನಾದರೂ ರಿಮಾರ್ಕ್ ಕೊಟ್ಟು ಇಂಥ ಒಂದು ಜನಗಣತಿ ಸಾಲಿನ ಸಂಖ್ಯೆಯಲ್ಲಿ ಇಂಥ ಒಂದು ಜನಗಣತಿ ಮನೆಯಲ್ಲಿ ಇಂಥ ಪ್ರಶ್ನೆ ನಿಮ್ಮದು ತಪ್ಪಾಗಿದೆ ಅಂತ ರಿಮಾರ್ಕ್ ಹಾಕ್ತಾರೆ. ಸೊ ರಿಮಾರ್ಕ್ ಹಾಕಿದಾಗ ತಮಗೆ ಮೆಸೇಜ್ ಕೂಡ ಬರುತ್ತೆ. ಸೊ ಆವಾಗ ಈಗಾಗಲೇ ಸಿಂಕ್ ಮಾಡಿದ ಮಾಹಿತಿ ತಿದ್ದುಪಡಿ ಅನ್ನುವಂಥದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಈ ರೀತಿ ಪೆನ್ ಐಕಾನ್ ಕಾಣುತ್ತೆ. ಸೊ ಅಲ್ಲಿ ತಾವು ಕ್ಲಿಕ್ ಮಾಡಿದಾಗ ತಮಗೆ ಅವ್ರು ಯಾವ ಪ್ರಶ್ನೆಯಲ್ಲಿ ತಪ್ಪಾಗಿದೆ ಅನ್ನುವಂಥದ್ದನ್ನು ಹೇಳಿರ್ತಾರಲ್ಲ, ಸೊ ನೇರವಾಗಿ ತಾವು ಏನು ಮಾಡ್ಬೋದು ಇಲ್ಲಿ. ಸೊ ಇಲ್ಲಿ ಜಂಪ್ ಅನ್ನುವಂಥದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ಪ್ರಶ್ನೆಗೆ ನೇರವಾಗಿ ಹೋಗಬೇಕಾಗಿದೆ ಆ ಪ್ರಶ್ನೆಯೂ ಕೂಡ ನಮಗಿಲ್ಲಿ ಸಿಗಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ಈಗಾಗಲೇ ಸಿಂಕ್ ಮಾಡಿದಂಥ ಮಾಹಿತಿ ತಿದ್ದುಪಡಿಯಲ್ಲಿ ನಿಮ್ಮ ಮೇಲ್ವಿಚಾರಕರು ಏನಾದರೂ ಪುನಃ ನೀವು ಅವನ್ನ ತಿದ್ದುಪಡಿ ಮಾಡಿ ಅಂತ ರಿಮಾರ್ಕ್ ಕೊಟ್ಟು ನಿಮಗೆ ಮಾಹಿತಿ ಕಳಿಸಿದಾಗ ಅದರ ಸಂದೇಶನೂ ಕೂಡ SMS ಮೂಲಕ ತಮಗೆ ಬಂದಿರುತ್ತೆ. ಅಂಥ ಸಂದರ್ಭದಲ್ಲಿಯೂ ಕೂಡ ತಾವು ನೇರವಾಗಿ ಯಾವ ಪ್ರಶ್ನೆಯನ್ನು ಅಲ್ಲಿ ನಾವು ತಿದ್ದುಪಡಿ ಮಾಡಬೇಕಾಗಿದೆ ನೇರವಾಗಿ ಈ ಜಂಪ್ ಅನ್ನುವಂಥದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಪ್ರಶ್ನಾವಳಿಗಳು ತೆಗೆದುಕೊಡ್ತವೆ. ಸೊ 34 ಪ್ರಶ್ನೆಯಲ್ಲಿ ಯಾವ ಪ್ರಶ್ನೆ ನಿಮಗೆ ಬೇಕಾಗಿದೆ ತಿದ್ದುಪಡಿಗೆ ಅದನ್ನು ನೇರವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ನೆಕ್ಸ್ಟ್ ಇಲ್ಲಿ ವ್ಯೂ ಸಮ್ಮರಿ ಅನ್ನುವಂಥದ್ದಿದೆ. ಸೊ ವ್ಯೂವರ್ ಸಮ್ಮರಿ ಅನ್ನುವಂಥದ್ದು ಏನು ಮಾಡುತ್ತಪ್ಪ ಅಂದರೆ, ಇದುವರೆಗೂ ನೀವು ಇವತ್ತು ಒಂದು ದಿನ ಗಣತಿ ಮಾಡಿದ್ರಿ, ಚಲೋ ಅಂದರೆ ಮನೆ ಗಣತಿ ಕಾರ್ಯಾಚರಣೆ ಮಾಡಿದ್ರಿ, 2 ದಿನ ಮಾಡಿದ್ರಿ, ಒಟ್ಟಾರೆ ನೀವು ಎಷ್ಟು ಅಲ್ಲಿ ಟೋಟಲ್ ಆಗಿ ಎಷ್ಟು ಸೆನ್ಸಸ್ ಹೌಸ್ ಅದು, ಹಾಗೆ ಟೋಟಲ್ ಹೌಸ್ ಹೋಲ್ಡ್ ಎಷ್ಟಾದು, ಹಾಗೆ ನಂಬರ್ ಆಫ್ ಇನ್ಸ್ಟಿಟ್ಯೂಷನಲ್ ಹೌಸ್ ಹೋಲ್ಡ್ ಎಷ್ಟಾದು, ನಂಬರ್ ಆಫ್ ನಾನ್ ರೆಸಿಡೆನ್ಷಿಯಲ್ ಹೌಸ್ ಹೋಲ್ಡ್ ಎಷ್ಟಾದು, ಕಂಪ್ಲೀಟ್ ಎಷ್ಟಾದು, ಹಾಗೆ ಇನ್ಕಂಪ್ಲೀಟ್ ಎಷ್ಟು, ಸಿಂಕ್ಡ್ ಎಷ್ಟು ಆಗಿದ್ದು ಎಷ್ಟು, ಲಾಕ್ಡ್ ಎಷ್ಟು ಅದಾವು, ಹಾಗೆ ಡಿಲೀಟ್ ಆಗಿದ್ದು ಎಷ್ಟು, ಇವೆಲ್ಲವುಗಳ ಮಾಹಿತಿಯನ್ನು ಈ ವ್ಯೂ ಸಮ್ಮರಿ ಅನ್ನುವಂಥದ್ದು ನಮಗೆ ತೋರಿಸ್ಕೊಡುತ್ತೆ. ಸೊ ಇನ್ನು ಮಾರ್ಕ್ ಆ್ಯಸ್ ಕಂಪ್ಲೀಟ್ ಅನ್ನುವಂಥದ್ದು ಇದು ನಿಮ್ಮ HLBಯ ಪ್ರತಿಯೊಂದು ಕಟ್ಟಡದಲ್ಲಿರುವಂಥ ಪ್ರತಿಯೊಂದು ಜನಗಣತಿ ಮನೆಗಳ ಸಂಪೂರ್ಣಗೊಂಡ ನಂತರ, ಅಂದರೆ ನಿಮ್ಮ ಇಡೀ ಬ್ಲಾಕ್ ಸಂಪೂರ್ಣಗೊಂಡ ನಂತರದಲ್ಲಿ ಈ ಮಾರ್ಕ್ ಆ್ಯಸ್ ಕಂಪ್ಲೀಟನ್ನು ಮಾಡಿ ತಮ್ಮ ಗಣತಿ ಕಾರ್ಯವನ್ನು ಯಶಸ್ವಿಗೊಳಿಸ್ತೀರಿ. ಈಗ ಆಲ್ರೆಡಿ HLBಯಲ್ಲಿ ಲೇಔಟ್ ಮ್ಯಾಪನ್ನು ರೆಡಿ ಮಾಡಿ ಕಟ್ಟಡಗಳ ಸಂಖ್ಯೆ ಕೊಟ್ಟು ಜನಗಣತಿ ಮನೆ ಸಂಖ್ಯೆಯನ್ನು ಕೊಟ್ಟು 3 ದಿನಗಳ ನಂತರದಲ್ಲಿ ತಾವು ಈಗ ಮನೆ ಗಣತಿ ಮಾಡೋ ಕಾರ್ಯಾಚರಣೆಗೆ ಇಳಿದಿದ್ದಿರಲ್ಲ. ಸೊ ಆವಾಗ ಇವೆಲ್ಲ ಅಂಶಗಳನ್ನು ತಾವು ಗಮನದಲ್ಲಿಟ್ಟುಕೊಂಡು ತಾವು ಗಣತಿ ಕಾರ್ಯವನ್ನು ಯಶಸ್ವಿಗೊಳಿಸಬೇಕಾಗತ್ತೆ. ಏನು ಚಾರ್ಜ್ ಆಫೀಸರ್ ಆಗಿರ್ಬೋದು ಅಥವಾ ಸಂಬಂಧಿಸಿದಂಥ ಟೆಕ್ನಿಕಲ್ ಅಸಿಸ್ಟೆಂಟ್ಸ್ ಆಗಿರ್ಬೋದು, ಅವ್ರನ್ನ ಸಂಪರ್ಕಿಸಿ ಯಾವುದೇ ಮಾಹಿತಿಗಳು ತಪ್ಪಾಗದಂತೆ ತಾವು ಎಚ್ಚರಿಕೆಯಿಂದ ಈ ಒಂದು ಗಣತಿ ಕಾರ್ಯವನ್ನು ಮಾಡಬೇಕಂತ ವಿನಂತಿ ಮಾಡ್ತಾ ಎಲ್ಲರಿಗೂ ಧನ್ಯವಾದಗಳು.